ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ SBI ಬ್ಯಾಂಕಿನ FD ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಮತ್ತು ನಾವು ಇಡುವಂತ ಅಮೌಂಟಿಗೆ ಎಷ್ಟು FDಯ ಇಂಟ್ರೆಸ್ಟ್ ನಮಗೆ ಸಿಗುತ್ತದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇದ್ರಲ್ಲ, ನಾನು ಇವಾಗ SBIನ ಇನೋ ಆಪ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ. ಅದೇ ತರ ನೀವು ಕೂಡ ನಿಮ್ಮ SBI ಇನೋ ಆಪ್ ಅನ್ನು ಓಪನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೋಡಬಹುದು ಫ್ರೆಂಡ್ಸ್, ನಾನು ಇವಾಗ ಓಪನ್ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೋಡಬಹುದು ಇವಾಗ SBI ಇನೋ ಆಪ್ ಓಪನ್ ಆಗ್ತಾ ಇದೆ. ನೀವು ಕೂಡ ಇದನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ತರ ಓಪನ್ ಮಾಡ್ಕೋಬಹುದು. ನಿಮಗೇನಾದ್ರೂ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಅದೇ ತರ ಇಲ್ಲಿ ಲಾಗಿನ್ ಯೂಸಿಂಗ್ ಎಂಪಿನ್ ಅಂತ ಕೇಳ್ತಾ ಇದೆ. ಅದೇ ತರ ನಾವು ರಿಜಿಸ್ಟ್ರೇಷನ್ ಸಮಯದಲ್ಲಿ ಹಾಕಿರುವಂತ ಎಂಪಿನ್ ಅನ್ನು ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಅದೇ ತರ ನಾನು ಇವಾಗ ನನ್ನ ಎಂಪಿನ್ ಅನ್ನು ಹಾಕುತ್ತಾ ಇದ್ದೇನೆ. ನೋಡಬಹುದು, ನಾನು ಇವಾಗ ನನ್ನ ಎಂಪಿನ್ ಅನ್ನು ಹಾಕಿದ್ದೇನೆ. ಅದೇ ತರ ನನ್ನ SBIನ ಇನೋ ಆಪ್ ಓಪನ್ ಆಯ್ತು. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಗಳು ಬರುತ್ತೆ. ಅಕೌಂಟ್ಸ್, ಡಿಪಾಸಿಟ್ಸ್, ಲೋನು, ಇನ್ವೆಸ್ಟ್ಮೆಂಟ್ಸ್, ಇನ್ಶೂರೆನ್ಸ್, ಕಾರ್ಡ್ಸ್, ಇನೋ ಪೇ, ಇನೋ ಕ್ಯಾಶ್, ಈ ತರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡಬಹುದು ಶಾಪ್ ಆರ್ಡರ್, ಬಿಲ್ ಪೇಮೆಂಟ್, ಮೊಬಿಲಿಟಿ, ಟ್ರೈನ್ ಟಿಕೆಟ್, ಈ ತರ ಎಲ್ಲ ಆಪ್ಷನ್ಸ್ ಬರುತ್ತೆ. ನಾವು ಇವಾಗ ನಮ್ಮ ಹಣವನ್ನು SBI ಬ್ಯಾಂಕಿನಲ್ಲಿ FDಯ ರೂಪ ಅಂದ್ರೆ ಫಿಕ್ಸ್ ಡಿಪಾಸಿಟ್ ರೂಪದಲ್ಲಿ ಇಟ್ಟರೆ ಎಷ್ಟು ಅಮೌಂಟ್ ನಮಗೆ ಬರುತ್ತದೆ ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಡಿಪಾಸಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇದರಲ್ಲಿ ಡಿಪಾಸಿಟ್ ಕ್ಯಾಲ್ಕುಲೇಟರ್ ಅಂತ ಇದೆ ಫ್ರೆಂಡ್ಸ್. ನೋಡಬಹುದು ಇವಾಗ ನಾವು ಡಿಪಾಸಿಟ್ ಕ್ಯಾಲ್ಕುಲೇಟರ್ ಮುಂದೆ ಇಲ್ಲಿ ಕ್ಯಾಲ್ಕುಲೇಟ್ ನೌ ಅಂತಿದೆ ಫ್ರೆಂಡ್ಸ್. ನೋಡಬಹುದು ಇಲ್ಲಿ ಕ್ಯಾಲ್ಕುಲೇಟ್ ನೌ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಅಮೌಂಟ್. ನಮ್ಮ ಹತ್ರ ಏನಾದರೂ ಒಂದು 1 lakh ಇದ್ದರೆ 1 lakh ನಾವು SBI ಬ್ಯಾಂಕ್ ಅಲ್ಲಿ 1 lakh ಇಟ್ಟರೆ ಮತ್ತು ಅದನ್ನು ಟರ್ನ್ ಇಲ್ಲಿ ಇಯರ್ ಅಂತಿದೆಯಲ್ಲ ಫ್ರೆಂಡ್ಸ್, ಮಿನಿಮಮ್ 1 year ನಾವು ಇಟ್ಟರೆ ನಮಗೆ ಬಡ್ಡಿಯ ರೂಪದಲ್ಲಿ ಎಷ್ಟು ಬರುತ್ತದೆ ಅಂದರೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮಗೆ 1 ಲಕ್ಷಕ್ಕೆ 6,398 ರೂಪಾಯಿಗಳು ನಮಗೆ 6.25 ಇಂಟ್ರೆಸ್ಟ್ ರೇಟ್ ಪ್ರಕಾರ ನಮಗೆ ಬರುತ್ತದೆ. ಅದೇ ಅಮೌಂಟ್ ಅನ್ನು 2 yearsಗೆ ಇಟ್ಟರೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಮಿನಿಮಮ್ ಆಗಿ 2 years ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನಮಗೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ 13,652 ಇಂಟ್ರೆಸ್ಟ್ ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ 2 ವರ್ಷಕ್ಕೆ ನಮಗೆ 6.25 ಪ್ರಕಾರ 1 ಲಕ್ಷಕ್ಕೆ 13,652 ರೂಪಾಯಿಗಳು ಬರುತ್ತೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಬೈ ಚಾನ್ಸ್ ನಾವು 5 ಲಕ್ಷ ಇಟ್ಟರೆ ನಮಗೆ 2 ವರ್ಷಕ್ಕೆ ಎಷ್ಟು ಬರಬಹುದು ಅನ್ನೋದರ ಡೀಟೇಲ್ಸ್ ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮಗೆ 5 ಲಕ್ಷಕ್ಕೆ 68,260 ರೂಪಾಯಿಗಳು ಇಂಟ್ರೆಸ್ಟ್ ರೂಪದಲ್ಲಿ 6.25 ಪ್ರಕಾರ ನಮಗೆ 2 ವರ್ಷಕ್ಕೆ 5 ಲಕ್ಷಕ್ಕೆ ಫಿಕ್ಸ್ ಡಿಪಾಸಿಟ್ ಬಡ್ಡಿಯು ಸಿಗುತ್ತದೆ. ಅದೇ ತರ ನಾವು ಇವಾಗ ನಮ್ಮ ಹಣವನ್ನು ಹೇಗೆ FDಯ ರೂಪದಲ್ಲಿ ನಮ್ಮ ಮೊಬೈಲ್ ಮೂಲಕವೇ SBI ಬ್ಯಾಂಕ್ ಅಲ್ಲಿ ಇಡಬಹುದು ಎನ್ನುವುದರ ಮಾಹಿತಿಯನ್ನು ನಾವು ಈಗ ನೋಡೋಣ. ನಾವು ಮೇನ್ ಸ್ಕ್ರೀನ್ಗೆ ಬರೋಣ. ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ರೆ 3 ಲೈನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಹೋಮ್ ಅಂತಿದೆ, ಹೋಮ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಮತ್ತೆ ಇಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ಸ್ ಡಿಪಾಸಿಟ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಫಿಕ್ಸ್ ಡಿಪಾಸಿಟ್ ಎರಡನೇ ಆಪ್ಷನ್ಸ್ ಕಾಣ್ತಾ ಇದೆಯಲ್ಲ ಮೇಡಮ್, ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಫಿಕ್ಸ್ ಡಿಪಾಸಿಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಓಪನ್ ಫಿಕ್ಸ್ ಡಿಪಾಸಿಟ್ ಅಂತಿದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಓಪನ್ ಫಿಕ್ಸ್ ಡಿಪಾಸಿಟ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮಗೆ ಹೌ ಮಚ್ ಡ್ಯೂ ಲೈಕ್ ಸೇವ್ ಅಂತ ಬರ್ತಾ ಇದೆ. ನೋಡಬಹುದು ನಾವು ಎಷ್ಟು ಅಮೌಂಟ್ ಅನ್ನು ಫಿಕ್ಸ್ ಆಗಿ ಅಂದ್ರೆ ಫಿಕ್ಸ್ ಡಿಪಾಸಿಟ್ FDಯ ರೂಪದಲ್ಲಿ ನಾವು ಎಷ್ಟು ಅಮೌಂಟ್ ಅನ್ನು ಇಡಬೇಕು ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಾವು ಒಂದು
ಒಂದು 20,000 ಅಥವಾ 40,000 ಇಡಬೇಕಾಗುತ್ತೆ. ಅದು ತರ ಇಲ್ಲಿ ಅಕೌಂಟ್ ಬರುತ್ತೆ. ಇಲ್ಲಿ ನಾವು ಇವಾಗ ನಮ್ಮ FD ಅಮೌಂಟ್ ಅನ್ನು ಹಾಕಿ ಇಲ್ಲಿ ಕೆಳಗಡೆ ರೆಗ್ಯುಲರ್ ಫಿಕ್ಸ್ ಡಿಪಾಸಿಟ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ರೆಗ್ಯುಲರ್ ಫಿಕ್ಸ್ ಡಿಪಾಸಿಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡೋಣ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ನಾವು ಎಷ್ಟು ವರ್ಷಕ್ಕೆ, ಎಷ್ಟು ತಿಂಗಳಿಗೆ, ಎಷ್ಟು ದಿನಗಳಿಗೆ ಇಡಬೇಕೆನ್ನುವುದರ ಮಾಹಿತಿ ಇಲ್ಲಿ ಕೊಡಬೇಕಾಗುತ್ತೆ. ಅದೇ ತರ ನಾನು ಇವಾಗ 1 ಇಯರ್ ಅನ್ನು ಸೆಲೆಕ್ಟ್ ಮಾಡಿ ನಾನು 1 ವರ್ಷವನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ತರ ಇಲ್ಲಿ ಕೆಳಗಡೆ ನೋಡಬಹುದು ಫ್ರೆಂಡ್ಸ್, ನಾನು ಇಲ್ಲಿ ಸೆಲೆಕ್ಟ್ ನೆಕ್ಸ್ಟ್ ಅಂತಿದೆ ಫ್ರೆಂಡ್ಸ್. ನೋಡೋಣ, ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಯಾವ ತರ ಬೇಕು, ಕ್ವಾರ್ಟರ್ಲಿ ಬೇಕೋ, ಅಟ್ ಮೆಚುರಿಟಿ ಬೇಕೋ, ಆ ತರ ಕೇಳ್ತಾ ಇದೆ. ಅದೇ ತರ ನಾನು ಇವಾಗ ಅಟ್ ಮೆಚುರಿಟಿ ನೋಡ್ತಾ ಇದ್ದೀನಿ. ನನಗೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನನಗೆ 40,000ಗೆ ಇಯರ್ಲಿ 2,559 ಇಂಟ್ರೆಸ್ಟ್ ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನನಗೆ 40,000ಕ್ಕೆ 1 ವರ್ಷಕ್ಕೆ 2,559 ರೂಪಾಯಿಗಳು ನನಗೆ ಇಂಟ್ರೆಸ್ಟ್ ಬರುತ್ತದೆ. ಅದೇ ತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆ ಫ್ರೆಂಡ್ಸ್. ನೋಡಬಹುದು ಇಲ್ಲಿ ನೆಕ್ಸ್ಟ್ ಅಂತಿದೆಲ್ಲ, ನೆಕ್ಸ್ಟ್ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಆಟೋ ರಿನ್ಯೂವಲ್ ಅಥವಾ ಕ್ರೆಡಿಟ್ ಟು ಅಕೌಂಟ್ ಅಂದ್ರೆ 1 ವರ್ಷ ಆದ ಮೇಲೆ ನಿಮಗೆ ಆಟೋ ರಿನ್ಯೂವಲ್ ಬೇಕಾ ಅಥವಾ ನಿಮಗೆ ರಿವರ್ಸ್ ಆಗಿ ನಿಮ್ಮ SB ಅಕೌಂಟ್ಗೆ ಬೇಕಾ ಅನ್ನೋದರ ಡೀಟೇಲ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ತರ ನನಗೆ ಆಟೋ ರಿನ್ಯೂವಲ್ ಅಂದ್ರೆ ಆಟೋ ರಿನ್ಯೂವಲ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದೇ ತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಾಮಿನಿ ಡೀಟೇಲ್ಸ್ ಆಡ್ ಮಾಡಬೇಕಾಗುತ್ತೆ. ನೋಡಬಹುದು ಫ್ರೆಂಡ್ಸ್, ನಿಮಗೆ ಈ FD ಅಮೌಂಟ್ಗೆ ನಾಮಿನಿ ಯಾರಿಗೆ ಕೊಡ್ತೀರಿ, ನಿಮಗೆ ಏನಾದರೂ ಬೈ ಚಾನ್ಸ್ ಏನಾದರೂ ಆದರೆ ಈ ಹಣವನ್ನು ಯಾರಿಗೆ ಕೊಡಬೇಕು ಅನ್ನೋದರ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಾಮಿನಿ ಡೀಟೇಲ್ಸ್ ಅನ್ನು ಆಡ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಬಹುದು ನಾನು ಇವಾಗ ನನ್ನ ನಾಮಿನಿ ಡೀಟೇಲ್ಸ್ ಅನ್ನು ಆಡ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ FD ಡೀಟೇಲ್ಸ್ ಬರುತ್ತೆ. ಹೆಸರು, ನೇಮು, ಮತ್ತೆ ಯಾವ ಡೇಟಿಗೆ ಎಷ್ಟು ಅಮೌಂಟು, ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ, ಆಟೋ ರಿನ್ಯೂವಲ್ ಎಲ್ಲ ಬರುತ್ತೆ. ನಾಮಿನಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ಫರ್ಮ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಬಹುದು, ಇವಾಗ ನಾವು ಕನ್ಫರ್ಮ್ ಕೊಡೋಣ. ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ FDಯ ಅಕೌಂಟ್ ಕ್ರಿಯೇಟ್ ಆಯಿತು ಫ್ರೆಂಡ್ಸ್. ನೋಡಬಹುದು ಇಲ್ಲಿ ಯು ಹ್ಯಾವ್ ಎ ಸಕ್ಸಸ್ಫುಲ್ ಕ್ರಿಯೇಟೆಡ್ ಯುವರ್ ಫಿಕ್ಸ್ ಡಿಪಾಸಿಟ್ ವಿತ್ ಎ ಅಕೌಂಟ್ ನಂಬರ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಬಹುದು ಯುವರ್ ರಿಸಿಪ್ಟ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ರಿಜಿಸ್ಟ್ರೇಷನ್ ಇಮೇಲ್ ಐಡಿಗೂ ಬರುತ್ತೆ. ಅದೇ ತರ ಇಲ್ಲಿ ಕೂಡ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಾವು ಕೂಡ ಇಲ್ಲಿ ರಿಸಿಪ್ಟ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ನೋಡಬಹುದು ಫ್ರೆಂಡ್ಸ್, ಇದೇ ತರ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿಯೇ SBI ಬ್ಯಾಂಕಿನ ಫಿಕ್ಸ್ ಡಿಪಾಸಿಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ತಿಳಿದುಕೊಳ್ಳಬಹುದು. ಮತ್ತೆ ಫಿಕ್ಸ್ ಡಿಪಾಸಿಟ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿಯೇ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.